ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋಸ್ಗಳಿಗೆ ಕ್ಲಿಯರ್ ಆ್ಯಂಡ್ ಪ್ರೊಫೆಷನಲ್ ಆಗಿ ವಾಯ್ಸ್ನ ಹೇಗೆ ರೆಕಾರ್ಡ್ ಮಾಡುವುದು. ಈ ಎಲ್ಲ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ. ಏನಪ್ಪಾ ಅಂದ್ರೆ ಕ್ಲಿಯರ್ ಆ್ಯಂಡ್ ಪ್ರೊಫೆಷನಲ್ ಆಗಿ ವಾಯ್ಸ್ನ ಹೇಗೆ ರೆಕಾರ್ಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಅದು ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಥಿಂಕ್ ಏನಿರುತ್ತಪ್ಪ ಅಂದ್ರೆ ಕ್ಲಿಯರ್ ಆಗಿ ವಾಯ್ಸ್ನ ರೆಕಾರ್ಡ್ ಮಾಡೋಕೆ ಒಂದು ಒಳ್ಳೆ ಮೈಕ್ ಬೇಕು, ಹಾಗೆ ಅಡ್ವಾನ್ಸ್ ಎಡಿಟಿಂಗ್ ಸಾಫ್ಟ್ವೇರ್ಸ್ ಬೇಕಂತ ತಿಳ್ಕೊಂಡಿರ್ತಾರ. ನೀವು ಹಿಂಗೆ ಯೋಚನೆ ಮಾಡಕೊಂತೀರಂದ್ರೆ ನೋಡ್ರಿ, ಕ್ಲಿಯರ್ ಆ್ಯಂಡ್ ಪ್ರೊಫೆಷನಲ್ ಆಗಿ ವಾಯ್ಸ್ನ ನೀವು ನಿಮ್ಮ ಫೋನ್ನಲ್ಲಿರುವ ಬಿಲ್ಟನ್ ಮೈಕ್ಲಿಂದನೇ ರೆಕಾರ್ಡ್ ಮಾಡ್ಬೋದು, ಅದು ಪ್ರೊಫೆಷ್ನಲ್ ಆಗಿ. ಇಲ್ಲಪ್ಪ ನನ್ನ ಹತ್ರ ಒಂದು ಸ್ವಲ್ಪ ಬಜೆಟ್ ಇದೆ, ನಾನೊಂದು ಮೈಕ್ ತೊಗೊಳ್ಳೋಷ್ಟು ನನ್ನ ಹತ್ರ ಕೆಪಾಸಿಟಿ ಇದೆ ಅಂದರೆ ಒಂದು ಮೈಕ್ನ ತೊಗೋಬೋದು. ಬೋಯಾ M1 ಅಂತ ಒಂದು ಮೈಕ್ ಬರುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಫಾರ್ ಬೆಟರ್ ಕ್ಲಿಯರಿಟಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಪ್ರೊಫೆಷ್ನಲ್ ಆಗಿ ವಾಯ್ಸ್ನ ಹೇಗೆ ರೆಕಾರ್ಡ್ ಮಾಡೋದು, ಅದನ್ನು ಹೇಗೆ ಎಡಿಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಹೌ ಟು ರೆಕಾರ್ಡ್ ವಾಯ್ಸ್. ಈಗ ನೋಡ್ರಿ, ವಿಡಿಯೋಸ್ ಎರಡು ಥರ ಇರ್ತವೆ. ಒಂದು ಫೇಸ್ ಕ್ಯಾಮ್ ವಿಡಿಯೋ, ಇನ್ನೊಂದು ಫೇಸ್ಲೆಸ್ ವಿಡಿಯೋ. ಫೇಸ್ ಕ್ಯಾಮ್ ವಿಡಿಯೋ ಅಂದರೆ ಕ್ಯಾಮ್ರಾದ ಮುಂದೆ ಈ ರೀತಿ ವಿಡಿಯೋನ ರೆಕಾರ್ಡ್ ಮಾಡೋದು. ಫೇಸ್ಲೆಸ್ ವಿಡಿಯೋ ಅಂದರೆ ಬರೀ ವಾಯ್ಸ್ ಕೇಳ್ತಾ ಇರುತ್ತೆ, ವಿಡಿಯೋದಲ್ಲಿ ಏನಾದರೂ ನೀವು ಎಡಿಟಿಂಗ್ ಮಾಡಿ ಹಾಕಿದ್ರೆ ಅದು ವಾಯ್ಸ್ ಓವರ್ ವಿಡಿಯೋ, ಅಂದರೆ ಅದು ಫೇಸ್ಲೆಸ್ ವಿಡಿಯೋ. ಸೊ ಇವಾಗ ನಾನು ಬರೀ ವಾಯ್ಸ್ ಓವರ್ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ನೋಡ್ರಿ, ವಾಯ್ಸ್ನ ರೆಕಾರ್ಡ್ ಮಾಡೋಕೆ ಮೊದಲನೇದಾಗಿ ಏನು ಮಾಡ್ಬೇಕಪ್ಪ ಅಂದರೆ ಒಂದು ಸೈಲೆಂಟ್ ಜಾಗನ ನೀವು ಚೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ನಿಮ್ಮ ಸಪ್ರೇಟ್ ರೂಮ್ ಇದ್ದರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ನೀವು ಹೊರಗಡೆ ಎಲ್ಲಾದರೂ ಹೋದರೆ ಜಾಸ್ತಿ ನಾಯ್ಸ್ ಇರಬಾರ್ದು, ಜಾಸ್ತಿ ಸೌಂಡ್ ಇರಬಾರ್ದು. ಈ ರೀತಿ ನೀವು ರೂಮಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ ರೂಮ್ ಬಹಳ ಖಾಲಿ ಇರಬಾರ್ದು. ರೂಮ್ ಬಹಳ ಖಾಲಿ ಇದ್ದರೆ ನಿಮ್ಮ ವಾಯ್ಸ್ ಈಕೋ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಏನೇ ಮಾತಾಡಿದ್ರು ಅದು ಈಕ್ವಲಿ ರೆಕಾರ್ಡ್ ಆಗುತ್ತೆ. ಸೊ ರೂಮಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಆದಷ್ಟು ವಸ್ತುಗಳನ್ನು ಇಡಿ. ಇಲ್ಲಾಂದರೆ ನೀವು ಕರ್ಟನ್ಸ್ನ ಹಾಕ್ಬೋದು. ಅರೌಂಡಾಗಿ ನೀವು ಎಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಿರ್ತೀರೋ ಅಲ್ಲಿ ಕರ್ಟನ್ಸ್ನ ಹಾಕಿ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಇಲ್ಲಾಂದರೆ ನೀವು ಅರಬಿ ಇಡುವಂಥ ಒಂದು ಕಬೋರ್ಡ್ ಏನಿರುತ್ತೆ ಅದರಲ್ಲಿ ನೀವು ಡೋರ್ನ ಓಪನ್ ಮಾಡಿ ಅಲ್ಲಿ ಕೂಡ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಅಲ್ಲಿ ನೀವು ಬಟ್ಟೆಗಳನ್ನ ಇಟ್ಟಿರ್ತೀರ, ಅಲ್ಲಿ ವಾಯ್ಸ್ ಈಕೋ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕಬೋರ್ಡ್ನ ಓಪನ್ ಮಾಡಿ ಅಲ್ಲಿ ಕೂಡ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಈ ರೀತಿ ನೀವು ರೂಮಲ್ಲಿ ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಸೊ ಈ ರೀತಿ ಕರ್ಟನ್ಸ್ ಅಥವಾ ಏನಾದರೂ ಹಾಕ್ಕೊಂಡು ರೂಮ್ನ ಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೊರಗಡೆ ಹೋದರೆ ಯಾವುದೇ ರೀತಿ ಜಾಸ್ತಿ ನಾಯ್ಸ್ ಇಲ್ದಿರೋಂಥ ಸೈಲೆಂಟ್ ಜಾಗದಲ್ಲಿ ಕುಂತು ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮ್ಮ ಹತ್ರ ಮೈಕ್ ಇದ್ದರೆ ಒಳ್ಳೆಯದು. ಮೈಕ್ ಇಲ್ಲ ಅಂದರೆ ನಿಮ್ಮ ಫೋನಲ್ಲಿರುವಂಥ ಬಿಲ್ಟನ್ ಮೈಕ್ನ ಈ ರೀತಿ ಜಾಸ್ತಿ ಸಮೀಪನೂ ಇರಬಾರ್ದು, ಜಾಸ್ತಿ ದೂರನೂ ಇರಬಾರ್ದು. ಈ ರೀತಿ ನೀವು ನಿಮ್ಮ ಬಾಯಿಯ ಮುಂದೆ ಈ ರೀತಿ ಹಿಡ್ಕೊಂಡು ಈ ರೀತಿ ವಾಯ್ಸ್ನ ನೀವು ರೆಕಾರ್ಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕ್ಲಿಯರ್ ಆಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ವಾಯ್ಸ್ನ ರೆಕಾರ್ಡ್ ಮಾಡೋಕ್ಕೆ ನಿಮ್ಮ ಫೋನಲ್ಲಿ ಇರುವಂಥ ರೆಕಾರ್ಡರ್ನ ನೀವು ಓಪನ್ ಮಾಡಿ ಅದರಲ್ಲೇ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ನಾ ಯಾವ ರೀತಿ ವಾಯ್ಸ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ಎಕ್ಸಾಂಪಲ್ಗೆ ನಾನೊಂದು ಇವಾಗ ವಾಯ್ಸ್ನ ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ತೋರಿಸ್ತೇನೆ. ಸೊ ಗೈಸ್, ನೀವು ಈಗ ಕೇಳ್ತಾ ಇರುವಂಥ ವಾಯ್ಸ್ ವಿದೌಟ್ ಮೈಕ್ ಫೋನ್ನಲ್ಲಿರುವ ಬಿಲ್ಟನ್ ಮೈಕ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಗೈಸ್, ನೀವು ಕೇಳ್ತಾ ಇರುವಂಥ ವಾಯ್ಸ್ ವಿದೌಟ್ ಮೈಕ್ ಫೋನ್ನಲ್ಲಿರುವ ಬಿಲ್ಟನ್ ಮೈಕ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಸೊ ಗೈಸ್, ನಿಮ್ಮ ವಾಯ್ಸ್ನ ಎಡಿಟ್ ಮಾಡೋಕ್ಕೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಅಡೋಬಿ ಪೋಡ್ಕಾಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ನಿಮಗೆ ಈ ರೀತಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನೀವು ಲಾಗಿನ್ ಆಗಿಲ್ಲ ಅಂದರೆ ನಿಮಗೆ ಲಾಗಿನ್ ಆಗೋಕ್ಕೆ ಹೇಳುತ್ತೆ. ನಿಮ್ಮ ಹತ್ರ ಇರುವಂಥ ಗೂಗಲ್ ಐಡಿನ ಆ್ಯಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು ಸ್ಟಾರ್ಟ್ ಎನ್ಹ್ಯಾನ್ಸ್ ಅಂತ ಇದೆ. ಈ ರೀತಿ ಸ್ಟಾರ್ಟ್ ಎನ್ಹ್ಯಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಚೂಸ್ ಫೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಈ ರೀತಿ ಮತ್ತೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ರೆಕಾರ್ಡ್ ಆಪ್ಷನ್ ಮತ್ತು ಫೋಟೋ ಆ್ಯಂಡ್ ವಿಡಿಯೋ ಅಂತ ಇದೆ. ಇಲ್ಲಿ ಫೋಟೋ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ರೆಕಾರ್ಡ್ ಮಾಡಿದಂಥ ಆಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಒನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ. ಎನ್ಹ್ಯಾನ್ಸಿಂಗ್ ಸ್ಪೀಚ್ ಅಂತ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ನೀವೇ ನೋಡ್ಬೋದು ಯಾವ ರೀತಿ ನಾಯ್ಸ್ ಕ್ಲಿಯರ್ ಆಗಿದೆ ಅಂತ. ಗೈಸ್, ನೀವು ಕೇಳ್ತಾ ಇರುವಂಥ ವಾಯ್ಸ್ ವಿದೌಟ್ ಮೈಕ್ ಫೋನ್ನಲ್ಲಿರುವ ಬಿಲ್ಟನ್ ಮೈಕ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಗೈಸ್, ನೀವೀಗ ಕೇಳ್ತಾ ಇರುವಂಥ ವಾಯ್ಸ್ ವಿದೌಟ್ ಮೈಕ್ ಫೋನ್ನಲ್ಲಿರುವ ಬಿಲ್ಟನ್ ಮೈಕ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಈಗ ನಾನು ರೆಕಾರ್ಡ್ ಮಾಡೋದಂಥ ಆಡಿಯೋದಲ್ಲಿ ಅಷ್ಟೊಂದು ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರಲಿಲ್ಲ. ಸೊ ನಿಮ್ಮ ಹತ್ರ ಜಾಸ್ತಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರುವಂಥ ಆಡಿಯೋ ಇದ್ದರೆ ಈ ವೆಬ್ಸೈಟಲ್ಲಿ ಹೋಗಿ ನೀವು ಟ್ರೈ ಮಾಡ್ಬೋದು.